ನಮಸ್ಕಾರ ಸ್ನೇಹಿತರೆ, ಹನುಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೇ 21ನೇ ತಾರೀಕು ಸರ್ವಾರ್ಥ ಸಿದ್ಧಿ ಯೋಗ ಜೊತೆಗೆ ಅಮೃತ ಸಿದ್ಧಿ ಯೋಗದ ಸಂಯೋಗದೊಂದಿಗೆ ಗುರುವಾರದ ದಿನ ಪುಷ್ಯ ನಕ್ಷತ್ರ ಕೂಡ ಕೂಡಿ ಬರ್ತಾ ಇರೋದ್ರಿಂದ ಈ ದಿವಸ ಗುರು ಪುಷ್ಯಾಮೃತ ಯೋಗ ಕೂಡಿ ಬರ್ತಾ ಇದೆ. ಇದು ಅತ್ಯಂತ ಶ್ರೇಷ್ಠವಾದಂಥ ದಿನ. ಅದರಲ್ಲೂ ಕೂಡ ಶುಕ್ಲ ಪಕ್ಷದಲ್ಲಿ ಇದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಇದು ಬರ್ತಾ ಇರುವಂಥದ್ದು ಬಹಳನೇ ವಿಶೇಷ. ನೀವು ಯಾವುದೇ ಒಂದು ಶುಭ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಈ ದಿವಸ ನಿಮ್ಮ ಒಂದು ಕೋರಿಕೆಯನ್ನು ಸಂಕಲ್ಪ ಮಾಡಿಕೊಂಡು ನೀವು ರಾಯರಲ್ಲಿ ಪೂಜೆಯನ್ನು ಮಾಡಿ ಮಂತ್ರಗಳನ್ನು ಪಠಣೆಯನ್ನು ಮಾಡೋದ್ರಿಂದ ಶೀಘ್ರವಾಗಿ ಫಲ ಅನ್ನೋದು ಸಿಗುತ್ತೆ. ಇನ್ನು ಅಧಿಕ ಮಾಸ ಅಂತ ಹೇಳಿದ್ರೆ ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಾಗಲಿ ಅಥವಾ ಭೂಮಿ ಖರೀದಿ, ಆಸ್ತಿ ಖರೀದಿ ಇಂಥ ಕೆಲಸಗಳನ್ನು ಈ ಒಂದು ಮಾಸದಲ್ಲಿ ಮಾಡದೇ ಇರೋದ್ರಿಂದ ಈ ಗುರು ಪುಷ್ಯಾಮೃತ ಯೋಗ ಕೂಡ ಈ ಅಧಿಕ ಮಾಸದಲ್ಲೇ ಬಂದಿರೋದ್ರಿಂದ ಅವುಗಳನ್ನು ಈ ಬಾರಿ ಮಾಡೋ ಹಾಗಿಲ್ಲ. ಅದರ ಬದಲಾಗಿ ಆ ದಿವಸ ನೀವು ಯಾರಾದರೂ ಹೊಸದಾಗಿ ಒಂದು ಮಂತ್ರ ಜಪವನ್ನು ಪ್ರಾರಂಭ ಮಾಡಬೇಕಂತ ಇದ್ದೀರಾ, ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಪ್ರಾರಂಭ ಮಾಡಬೇಕಂದ್ಕೊಂಡಿದ್ರೆ ಅದಕ್ಕೆ ಈ ದಿವಸ ಅತ್ಯಂತ ಶ್ರೇಷ್ಠ. ಹಾಗೆ ಹೊಸದಾಗಿ ಯಾವುದಾದ್ರೂ ಕಲಿಕೆಯನ್ನು ನೀವು ಪ್ರಾರಂಭ ಮಾಡಬೇಕಂತಿದ್ರೆ, ಅಂದರೆ ಯಾವುದೇ ಒಂದು ವಿದ್ಯೆಯನ್ನು ನೀವು ಕಲಿಯೋದಕ್ಕೆ ಹೊಸದಾಗಿ ಶುರು ಮಾಡಬೇಕಂತ ಇದ್ದೀರಾ ಅಂತ ಹೇಳಿದ್ರೆ ಈ ದಿವಸ ಶುರು ಮಾಡೋವಂಥದ್ದು ತುಂಬಾ ಒಳ್ಳೆಯದು. ಹಾಗೆ ನಿಮ್ಮ ಯಾವುದೇ ಒಂದು ಕೆಲಸದಲ್ಲಿ ಅಡೆತಡೆಗಳು ಬರ್ತಾ ಇದೆ, ಆ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದಕ್ಕೆ ಉಳಿದಿದ್ದಾರೆ, ಆ ರೀತಿ ಏನಾದರೂ ಈ ದಿವಸ ನೀವು ರಾಯರಲ್ಲಿ ಸಂಕಲ್ಪವನ್ನು ಮಾಡಿ ನಾನು ಹೇಳುವಂಥ ಮಂತ್ರವನ್ನು 108 ಅಥವಾ 1008 ಬಾರಿ ಪಠಿಸೋದ್ರಿಂದ ನಿಮ್ಮ ಕೆಲಸ ಸರಾಗವಾಗಿ ನಡೀತಾ ಹೋಗುತ್ತೆ. ಈ ಒಂದು ಅಧಿಕ ಮಾಸದ ಗುರು ಪುಷ್ಯಾಮೃತ ಯೋಗದ ದಿವಸ ನೀವು ಈ ಒಂದು ದಿವಸ ಬರೋದು ತುಂಬಾ ವಿಶೇಷ ಆಗಿರೋದ್ರಿಂದ ಇದನ್ನು ಮಿಸ್ ಮಾಡಿಕೊಂಡ್ರೆ ಮತ್ತೆ ಬಹಳ ದಿನ ಕಾಯಬೇಕಾಗತ್ತೆ. ಆದ್ದರಿಂದ ಇದನ್ನು ಸದುಪಯೋಗವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಈ ದಿವಸ ಏನು ಮಾಡಬೇಕಂತ ಹೇಳಿದ್ರೆ, ಬೆಳಗ್ಗೆ ನೀವು ಶುಚಿರ್ಭೂತರಾಗಿ ರಾಯರ ವಿಗ್ರಹ ಅಥವಾ ಫೋಟೋವನ್ನು ರೆಡಿ ಮಾಡಿಟ್ಕೊಂಡು ಪೂಜಾ ಸ್ಥಳವನ್ನು ಶುದ್ಧಿಗೊಳಿಸಿ ರಾಯರಿಗೆ ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ, ಹೂವನ್ನು ಏರಿಸಿ ಅದರಲ್ಲೂ ಹಳದಿ ಹೂವನ್ನು ವಿಶೇಷವಾಗಿ ಈ ದಿವಸ ರಾಯರಿಗೆ ಅರ್ಪಿಸಬೇಕಾಗತ್ತೆ. ಹಾಗೆ ನೀವು ಕೂಡ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿಕೊಂಡು ಹಳದಿ ಬಣ್ಣದ ಅಂದರೆ ಕಡಲೆಬೇಳೆ ಅಥವಾ ಕಡಲೆಕಾಳಿನಿಂದ ಮಾಡಿದಂತಹ ನೈವೇದ್ಯ ಆಗಿರಬಹುದು, ಹಳದಿ ಬಣ್ಣದ ಅಂದರೆ ಬಾಳೆಹಣ್ಣಿನಿಂದ ಮಾಡಿದ ನೈವೇದ್ಯ ಆಗಿರಬಹುದು, ಹಳದಿ ಬಣ್ಣದ ಬೂಂದಿ ಆಗಿರಬಹುದು, ಯಾವುದೇ ಒಂದು ಹಳದಿ ಬಣ್ಣದ ಸಿಹಿಯನ್ನು ನೀವು ನೈವೇದ್ಯವಾಗಿ ಅರ್ಪಿಸಿ ರಾಯರಿಗೆ ತುಪ್ಪದ ದೀಪಗಳನ್ನು ಬೆಳಗಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಈಗ ನಾನು ಹೇಳುವಂಥ ಮಂತ್ರವನ್ನು ಹೇಳ್ಕೋಬೇಕಾಗತ್ತೆ. ಇದರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೂಡ, ಅದರಲ್ಲೂ ಕೂಡ ನಿಮಗೆ ಸಂತಾನದಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಾಯಿತ್ತು ಅಂತ ಹೇಳಿದ್ರೆ ಈ ದಿವಸ ನೀವು ಮಂತ್ರ ಜಪವನ್ನು ಮಾಡಿಕೊಂಡು ರಾಯರಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬರೋದರಿಂದ ಕೂಡ ನಿಮ್ಮ ಒಂದು ಸಂಕಲ್ಪ ಶೀಘ್ರವಾಗಿ ಈಡೇರುತ್ತೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಒಂದು ಸರಳವಾದಂಥ ಮಂತ್ರ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ. ಈ ಒಂದು ಮಂತ್ರವನ್ನು ಆ ದಿವಸ ಕಡ್ಡಾಯವಾಗಿ 108 ಅಥವಾ 1008 ಬಾರಿ ಜಪಿಸೋದ್ರಿಂದ ನಿಮಗೆ ಹೆಚ್ಚಿನ ಫಲ ಅನ್ನೋದು, ಅಂದರೆ ಶೀಘ್ರ ಫಲ ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ಇದನ್ನು ಈ ದಿವಸ ಪ್ರಾರಂಭ ಮಾಡಿ 48 ದಿನಗಳ ಕಾಲ ನಿರಂತರವಾಗಿ ಪಠಣೆಯನ್ನು ಮಾಡ್ತೀವಿ ಅಂದರೂ ಕೂಡ ನಿಮಗೆ ಸ್ವತಃ ರಾಯರೇ ಕನಸಿನಲ್ಲಿ ಬಂದು ನಿಮಗೆ ಅನುಗ್ರಹವನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ನಿಮ್ಮದೇನಾದರೂ ದೊಡ್ಡ ಮಟ್ಟದ ಕೋರಿಕೆಗಳಿತ್ತು ಅಂತ ಹೇಳಿದ್ರೆ ನೀವು 48 ದಿವಸ ಈ ಒಂದು ಮಂತ್ರವನ್ನು ಪ್ರತಿದಿನ ಜಪಿಸ್ಬೋದಾಗಿದೆ. ಇನ್ನೊಂದು ಮಂತ್ರ ಯಾವುದು ಅಂತ ಹೇಳಿದ್ರೆ ಇದು ರಾಯರ ಗಾಯತ್ರಿ ಮಂತ್ರ. ಆದರೆ ಇದಕ್ಕೆ ಕೆಲವು ನಿಯಮಗಳಿರುತ್ತೆ, ಅದನ್ನು 1008 ಬಾರಿನೇ ಅದನ್ನು ಜಪಿಸಬೇಕಾಗತ್ತೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ವೆಂಕಟನಾಥಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಈ ಮಂತ್ರವನ್ನು 1008 ಬಾರಿ ಜಪಿಸಬೇಕಾಗತ್ತೆ. ಸಾಧ್ಯವಾಗದೇ ಇದ್ದರೆ 108 ಬಾರಿ ಜಪಿಸಬಹುದು. ಇದನ್ನು ಕೂಡ ನೀವು 48 ದಿನಗಳ ಕಾಲ ನಿರಂತರವಾಗಿ ಜಪಿಸ್ತಾ ಬರಬಹುದು. ನಿಮಗೆ ಅದು ಸಾಧ್ಯವಾಗದೇ ಇದ್ದರೆ ಆ ಒಂದು ದಿನ ಮಾತ್ರ ಇವುಗಳನ್ನು ಜಪಿಸಿ ನಿಮಗೆ ಏನು ಕೋರಿಕೆ ಇದೆಯೋ ಅದನ್ನು ದೇವ್ರ ಮುಂದೆ ಇಟ್ಟು ಇದನ್ನು ಆ ಒಂದು ದಿವಸ ಭಕ್ತಿಯಿಂದ ಪಠಣೆಯನ್ನು ಮಾಡಿ ರಾಯರಿಗೆ ಪೂಜೆಯನ್ನು ಸಲ್ಲಿಸಿ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಬರೋದರಿಂದ ನಿಮಗೆ ಸರ್ವಾರ್ಥ ಸಿದ್ಧಿ
ಉಂಟಾಗುತ್ತೆ. ಆ ದಿವಸ ಸರ್ವಾರ್ಥ ಸಿದ್ಧಿ ಜೊತೆಗೆ ಅಮೃತ ಸಿದ್ಧಿ ಯೋಗ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಅನ್ನೋದು ಉಂಟಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಗುರುಪುಷ್ಯಾಮೃತ ಯೋಗದ ದಿವಸ ಏನನ್ನು ಮಾಡಬೇಕು ಮಾಡಬಾರ್ದು ಅಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.